ಜೈ ಭೀಮ್. ತಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನಮ್ಮ ಕಲಬುರಗಿ ವಿಭಾಗದಲ್ಲಿ ನಾವು ರಾಜ್ಯ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ಕೇಂದ್ರ ಕಚೇರಿ ಕಲಬುರಗಿ ಇವರ ಒಂದು ಸಮ್ಮುಖದಲ್ಲಿ ನಾವು ಒಂದು ವಿಭಾಗೀಯ ಸಮಾವೇಶವನ್ನು ಹಾಕಿಕೊಂಡಿದ್ದೀವಿ. ಇದು ಬೃಹತ್ ಸಮಾವೇಶ ಆಗಿದ್ದು, ಈ ಸಮಾವೇಶಕ್ಕೆ ನನ್ನ ಎಲ್ಲ ಬಾಂಧವರು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದಲ್ಲದೆ ನಮ್ಮ ಕಲಬುರಗಿ ವಿಭಾಗದಲ್ಲಿರುವ ನೌಕರಸ್ಥರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಇದರ ವಿಶೇಷತೆ ಏನೆಂದರೆ, ಎಷ್ಟೋ ವರ್ಷಗಳಿಂದ ನಮ್ಮ ಕೆಲಸ ಕಾರ್ಯಗಳು ಹಾಗೆ ಇದ್ದಾವೆ. ಅವುಗಳ ಒಂದು ನಮ್ಮ ಸರ್ಕಾರದ ಎದುರಿಗೆ ಇಟ್ಟು ನಮ್ಮ ಒಂದು ಬೇಡಿಕೆಗಳನ್ನು ನಾವು ನಮ್ಮ ಒಂದು ಸಮಾವೇಶದಲ್ಲಿ ನಾವು ಇಡಬೇಕಾಗಿ ವಿಚಾರ ಮಾಡಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 4 ಫೆಬ್ರವರಿ ತಿಂಗಳು 2024ನೇ ಇಸ್ವಿ ರವಿವಾರ ರಂಗಮಂದಿರದಲ್ಲಿರುತ್ತದೆ. ಬೆಳಿಗ್ಗೆ 11 ಗಂಟೆಯಿಂದ ನಮ್ಮ ಸಂವಿಧಾನ ಪೀಠಿಕೆ ಒಂದು ಮೆರವಣಿಗೆ ಇದೆ. ಇದು ಜಗತ್ ಸರ್ಕಲ್ದಿಂದ ರಂಗಮಂದಿರವರೆಗೂ ಇರುತ್ತದೆ. ಆಮೇಲೆ ಅಲ್ಲಿ ಸಮಾವೇಶದಲ್ಲಿ ಅನೇಕ ಮಹನೀಯರು ಬರ್ತಾ ಇದ್ದಾರೆ. ಇದು ಏನಂದ್ರೆ, ನಮ್ಮ ಒಂದು ಬೇಡಿಕೆಗೆ ಒಂದು ದೊಡ್ಡ ವೇದಿಕೆಯಾಗಿದ್ದು, ನಮ್ಮ ಸಮುದಾಯದ ಕೂಗು ಇಲ್ಲಿ ನಾವೆಲ್ಲರ ಎದುರಿಗೆ ವ್ಯಕ್ತಪಡಿಸ್ತೀವಿ. ಆ ಸಮುದಾಯದ ಬಹುದಿನಗಳ ಕನಸುಗಳು ಅಥವಾ ಆಗದೇ ಇರುವಂತಹ ಕೆಲಸ ಕಾರ್ಯಗಳು ಇವೆಲ್ಲವೂ ನಾವು ಶಾಸಕರ ಎದುರಿಗೆ ಇಟ್ಟು ನಮ್ಮ ಬೇಡಿಕೆಗಳನ್ನು ನಾವು ಅಲ್ಲಿ ವ್ಯಕ್ತಪಡಿಸ್ತೀವಿ. ನಮಗೆ ಒಳ್ಳೆ ಬೆಂಬಲ ಸಿಗ್ತದೆ. ನಾವು ನಮ್ಮ ಹೋರಾಟವನ್ನ ನಾವು ನಿಮ್ಮ ಎದುರಿಗೆ ಇಡ್ತೀವಿ, ಸರ್ಕಾರದ ಎದುರಿಗೆ ಇಡ್ತೀವಿ. ನಾವು ಯಾವುದೇ ರೀತಿಯ ಒಂದು ಹೋರಾಟ ಅಂದರೆ ಯಾವುದೇ ರೀತಿಯ ನಾವು ನಮ್ಮ ಬೇಡಿಕೆಯ ಕೂಗು ನಾವು ಸಮಾವೇಶದಲ್ಲಿ ವ್ಯಕ್ತಪಡಿಸ್ತೇವೆ. ನಾವು ಯಾವುದೇ ರೀತಿಯ ಉಗ್ರ ಹೋರಾಟ ಮಾಡುವಂಥ ಜನರಲ್ಲ. ನಾವು ಯಾರ ವಿರೋಧಿಗಳು ಅಲ್ಲ, ಯಾವ ಪಕ್ಷದ ವಿರೋಧಿಗಳು ಕೂಡ ಅಲ್ಲ. ನಮ್ಮ ಸಂಘಟನೆ ನಮ್ಮ ರಕ್ಷಣೆಗಾಗಿ ಮಾಡಿಕೊಂಡಂಥ ಸಂಘಟನೆ ಇದು, ನಮ್ಮ ಬೇಡಿಕೆಗಾಗಿ ಮಾಡಿಕೊಂಡಿರುವಂಥ ಸಂಘಟನೆಯ ಹೊರತು ಯಾರ ವಿರೋಧಿಗಳು ಕೂಡ ಅಲ್ಲ. ನಮ್ಮ ಒಂದು ಈ ಬೃಹತ್ ಸಮಾವೇಶಕ್ಕೆ 84 ಇಲಾಖೆಯ ಎಲ್ಲ ನೌಕರಸ್ಥರು ಇದ್ದೀವಿ. ಇದು ಅಂದರೆ ಎಲ್ಲ ಇಲಾಖೆಯ ಎಲ್ಲ ನೌಕರಸ್ಥರು ಒಂದೇ ಒಂದು ವೇದಿಕೆಯಲ್ಲಿ ಇದ್ದೀವಿ ನಾವು. ಇದು ಒಂದು ದೊಡ್ಡ ಸಂಘಟನೆ. ಇದು ಎಲ್ಲ ಇಲಾಖೆ ಗ್ರೂಪ್ ಡಿ ಇಂದ ಹಿಡ್ಕೊಂಡು ಕ್ಲಾಸ್ 1 ವರೆಗೂ ಪೋಸ್ಟ್ವರೆಗೂ ಇರುವಂಥ ಒಂದು ಉದ್ಯೋಗಸ್ಥರು ಇದರಲ್ಲಿದ್ದಾರೆ. ಇದು ನಮಗೆ ಹೆಮ್ಮೆ ತರುವಂಥ ಒಂದು ಸಂಗತಿ ಏನಂದರೆ, ಅತಿ ದೊಡ್ಡ ಒಂದು ಸಂಘಟನೆ ಇದು. ಇದು ಎಲ್ಲ ಇಲಾಖೆ, ಸರ್ಕಾರಿ ಮತ್ತು ಅರೆ ಸರ್ಕಾರಿ ಇಲಾಖೆಯ ನೌಕರರು ಇರುವುದರಿಂದ ಇದು ನಮಗೆ ಒಂದು ಹೆಮ್ಮೆಯ ಮತ್ತು ಅತಿ ದೊಡ್ಡ ಬಲಿಷ್ಠವಾದ ಸಂಘಟನೆ ಇದೆ. ಈ ಸಂಘಟನೆಯ ಉದ್ದೇಶ ಅಷ್ಟೇ, ನಮಗೆ ಯಾವುದೇ ರೀತಿಯ ತೊಂದರೆಗಳು ಅನ್ಯಾಯಗಳು ಆಗದ ಹಾಗೆ ಸುಲಲಿತವಾಗಿ ನಮ್ಮ ಜೀವನ, ನಮ್ಮ ವೃತ್ತಿ ಜೀವನ ಸಾಗಲಿ ಅಂತ ನಮ್ಮ ಒಂದು ಬೇಡಿಕೆ ಇದೆ ಹೊರತು ಯಾವುದೇ ರೀತಿಯ ಆಕ್ರೋಶಗಳು ಇರಲಿ ಅಥವಾ ಯಾವುದೇ ರೀತಿಯ ಸಂಘಟನೆಯ ವಿರೋಧ ಆಗಲಿ ಯಾವುದೇ ಪಕ್ಷಕ್ಕೆ ನಾವು ಸೀಮಿತ ಇಲ್ಲ. ಎಲ್ಲ ಪಕ್ಷದವರಿಗೂ, ಎಲ್ಲ ಸಂಘಟನೆಯವರಿಗೂ, ಎಲ್ಲ ಸಮುದಾಯದವರಿಗೂ ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಬೇಡಿಕೆಗಳು, ನಮ್ಮದೇ ನೌಕರರ ಏನೇ ಕೂಗುಗಳಿರಲಿ ಅದಕ್ಕೆ ನಮ್ಮ ಸಂಘಟನೆ ಬೆಂಬಲವಾಗಿದೆ. ನಮ್ಮ ಸಂಘಟನೆಯಲ್ಲಿ ಅರೆ ಸರ್ಕಾರಿ ನೌಕರಸ್ಥರು ಕೂಡ ನಾವು ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಕೂಡ ನಮ್ಮ ಅಣ್ಣ ತಮ್ಮಂದಿರೇ. ಅವರೆಲ್ಲರನ್ನು ಒಟ್ಟಾಗಿ ಇರುವಂಥ ಒಂದು ದೊಡ್ಡ ಸಂಘಟನೆ ಇದು. ರಾಜ್ಯದಲ್ಲೇ ಇರುವಂಥ ವಿಶೇಷ ಸಂಘಟನೆ ನಮ್ಮ ಸಂಘಟನೆ. ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹಬ್ಬಿದೆ. ಎಲ್ಲರ ಕೂಗುಗಳು ಏನೇ ಇದ್ರೂ ಕೂಡ ನಮ್ಮ ಸಂಘಟನೆಯ ಬೆಂಬಲ ನಿಮ್ಮೆಲ್ಲರಿಗೂ ಇರುತ್ತದೆ. ನಿಮ್ಗೆ ಯಾವುದೇ ಇಲಾಖೆಯವರಿಗೆ ಸಹಾಯ ಬೇಕಾದರೆ ನಮ್ಮ ಸಂಘಟನೆ ಹತ್ರ ಬನ್ನಿರಿ, ನಾವು ನಿಮಗೆ ಬೆಂಬಲ ಕೊಡ್ತೇವೆ. ನ್ಯಾಯಕ್ಕಾಗಿ ಯಾವತ್ತೂ ನಾವು ಹೋರಾಟ ಮಾಡ್ತೇವೆ. ಈ ವಿಭಾಗೀಯ ಸಮಾವೇಶಕ್ಕೆ ಎಲ್ಲ ಇಲಾಖೆಯ ಎಲ್ಲ ನೌಕರಸ್ಥರು ನಿಮ್ಮ ಕುಟುಂಬ ಸಮೇತ ಹಾಗೂ ನಿಮ್ಮ ಬಂಧುಗಳು ಎಲ್ಲರನ್ನು ಕರೆದುಕೊಂಡು ಬನ್ನಿ. ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.